ಸಿದ್ದಪ್ಪನ ಮಗ ಐದ ಅದೇನೋ ಓದ್ತಿದ್ದಕಪ್ಪ ಅವ PUC ಏನೋ ಓದ್ತಿದ್ದಕಪ್ಪ ಅವ ಅದೆಲ್ಲ ಹೋಗಿ ಅದೇನೋ ನೀರ್ ಪಾಲಾಗ್ಬಿಟ್ನಂತಲ್ಲಪ್ಪ ಪೇಪರ್ನಾಗ ನೋಡ್ಬಿಟ್ಟಿ ನಾನು ಬೆಳಿಗ್ಗೆ ನಾನು ನಮ್ಮ ಹನುಮಕ್ಕಂಗೆ ಖುಷಿ ವಿಚಾರ ತಕೊಂಬಂದಿದ್ದೆ. ನೀನ್ ಹೇಳದ್ ಕೇಳ್ಬಿಟ್ರೆ ಅವಳು ನಾನ್ ಹೇಳೋದಿಕ್ ಏನ್ ಹೇಳ್ತಾಳ ಏನ ನೋಡು ಜಯಣ್ಣ, ನಾವ್ ಯಾವಾಗ್ಲೂ ಖುಷಿ ವಿಚಾರನೇ ಹೇಳಕ್ ಆಗೋದಿಲ್ಲಕಪ್ಪ, ಈ ತರ ದುಃಖದ ವಿಚಾರನು ಹೇಳ್ಬೇಕಾಯ್ತದೆ ಅಲ್ವಾ? ಅದೇನಲ್ಲೇ ಅಟ್ಟಿ ಬಾಕಳ್ತಾವ ಕಾವ್ ಅಂತಾರೆ, 7 ಸಲ ಹೇಳಿಲ್ಲ ಓಸಿ ಒಳಿಕ್ ಬಂದು ಅದೇನ್ ಈಸಿಯ ಅಂತ ಹೇಳಕ್ ಆಗ್ದ. ಏನಿಲ್ಲ ಅನ್ಮಕ್ಕ, ಹಿಂಗೆ ನಮ್ಮ ಜಯಣ್ಣಂಗ್ ಹೇಳದ ಅಂತ ಒಂದ್ ಹೊಸ ಇಸಿವ ಬಂದಿ ಹೇಳ್ದೆ, ಸಿದ್ದಪ್ಪನ್ ಮಗ ನೀರ್ ಪಾಲಾಗ್ಬಿಟ್ನಂತಕಪ್ಪ ಅಂತ. ಅಯ್ಯೋ ಅದ್ಯಾಕಪ್ಪ ಅಂತ ಸಂದಾಗಿತ್ತಲ್ಲ ಮಗ? ಅಲ್ಲ ನಾವ್ 3 ಜನ ಸಂತಕ್ ಹೋಗಿದ್ವಲ್ಲ ಸಂತೆಗೆ, ಸಿಕ್ಕಿದ್ದ. ಒಂದ್ಸರಿ ಪರಿಚಯ ಮಾಡಿಸಿ ನೋಡಿದೀನಲ್ಲ, ಕಂಡಿವ್ನಿ ಬಿಡು. ಐದಪ್ಪ ಹಂಗ ಆಗ್ಬಿಟ್ನಲ್ಲ ಹೆಂಗೆ ಅಂತ. ಅಲ್ಲಪ್ಪ ಅದೇನಾಗಿತ್ತು ಒಸಿ ಹೇಳು. ಆಗಿರ್ಲಿಲ್ಲ ಅನ್ಮಕ್ಕ, ಅದೇನೋ ಹುಡುಗರು ಸಹಿತ ಅವ ಪ್ರವಾಸಕ್ಕೆ ಅಂತ ಹೋಗಿದ್ನಂತಕಪ್ಪ. ನೀರ್ ಕಂಡ್ರೆ ಈಜು ಅನಿಸ್ತತೆ. ಈ ಕಾಣದ ಊರ್ನಲ್ಲಿ ಹೋಗ್ಬಿಟ್ಟು ನೀರಿಗೆ ಬಿದ್ಬಿಟ್ರೆ ಅದ್ ಕೆರೆ ಇರ್ಬೋದು, ಒಳಿರ್ಬೋದು, ಆ ಕೆರೆನಲ್ಲಿ ಯಾವ ಕಡೆ ಕೆಳಗಡೆ ಕಳೆ ಬೆಳ್ಕೊಂಡಿರ್ತೈತೋ, ಗುಂಡೆ ಎಲ್ಲಿ ಇರ್ತೈತೋ ಗೊತ್ತಾಗ ಹೋಗೋದು, ದಬಾರ್ನ ಮುಳಿಕೊಂಡ್ಬಿಡೋದು. ಅದಿರ್ಲಿ, ನಮ್ಮ ಹನ್ಮಕ್ಕನ್ನ ಮುತ್ತತ್ತಿ ತರ್ಕ ಹೋಗುಮ ಅಂತ ಒಂದು ಟೂರ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೆ ನಾನು. ಕೇಳಿದ್ರೆ ಮುತ್ತತ್ತಿ ಅಂದ್ರೆ ಮೊದ್ಲೇ ಹೆಸರೇ ಹೇಳ್ದಂಗೆ ಅಲ್ಲೆಲ್ಲ ನಾನೀಗ ಬೆಳಿಗ್ಗೆ ಸಾವನ್ ವಿಚಾರವಾಗಿ ಹೇಳ್ಬಿಟ್ಟಿವ್ನಿ. ಮುತ್ತತ್ತಿಗ್ ಬರೀ ಹನುಮಕ್ಕನ್ ಕರೀತಾ ಇದ್ದ. ನಮ್ ಮುತ್ತತ್ತಿಗಾರು ಹೋಗ್ಲಿ, ಜೋಗ ಜಲಪಾತಗಾರು ಹೋಗ್ಲಿ, ಎಲ್ಲಾರು ಹೋಗ್ಲಿ, ನಾನ್ ನೀರ್ ಕಂಡ್ರೆ ದೂರ ಇರೋಳು ಬಿಡು. ಅದ್ರಿಂದ ನನ್ ಎಲ್ ಬೇಕಾದ್ರು ಬತ್ತೀನಿ, ಆಯುಷ್ಯ ಅಲ್ಲ. ಪಾಪ ಮಗ ಹಿಂಗ ಆಗೋಯ್ತಲ್ಲ ಅಂತ ಸಾನೇನೆ ಬೇಸರ ಆಯ್ತದೆ ಬಿಡು. ಅದು ಅಲ್ಲ ಜಯಣ್ಣ, ಮೊನ್ ದಿವಸ ಎಲ್ಗಾರ ಹೋಗಮ್ಮ ಐಕ್ಳು ಕರ್ಕೊಂಡು ರಜಾ ಅದಲ್ಲ ಅಂತವನೆ. ನಾ ಈ ವಿಷಯ ನೋಡ್ಬಿಟ್ಟು ನನಗೆ ಗಾಬರಿ ಆಗ್ಬಿಟ್ಟದೆ. ಅಲ್ಲಪ್ಪ ಎಲ್ಲೆಲ್ಲ ಬೋಲ್ಡ್ಗಳೆಲ್ಲ ಹಾಕಿರ್ತವ್ರೆ ಅಂತೆಲ್ಲ ಹೇಳ್ತವ್ರೆ, ಆ ಮಗ ಯಾಕೆ ಹಂಗೋಯ್ತು? ಅದೇ ನನಗೂ ಗೊತ್ತಾಯ್ತಿಲ್ಲ ಹನ್ಮಕ್ಕ. ಎಲ್ಲಾ ಕಡೆ ಬೋಲ್ಡ್ ಎಲ್ಲ ಹಾಕಿರ್ತಾರ ಹನ್ಮಕ್ಕ. ಈಗ ಸಾಮಾನ್ಯವಾಗಿ ಪ್ರವಾಸಿಗರು ಹೋಗೋ ಜಾಗದಾಗೆ ಹಾಕಿರ್ತಾರಪ್ಪ. ಇಂತ ಕಡೆ ಆಳ್ವಾಸ್ ಹುಳಿ ಐತೆ, ಬೀಳ್ಬೇಡಿ ಕಣ್ರಪ್ಪ, ಜೋಪಾನಾಗಿರಿ ಅಂತ. ನಮ್ ಜನ ಹೆಂಗೆ ಅಂದ್ರೆ, ಇಲ್ಲಿ ಸಿಗರೇಟ್ ಸೇದಬಾರ್ದು ಅಂತ ಹಾಕಿದ್ರೆ ಅಲ್ಲೆಲ್ಲೆಲ್ಲ ಸೇದ ಇಲ್ವಲ್ಲ ಬೆಳಗ್ಗೆಯಿಂದ ಅಂತ ಸಿಗರೇಟ್ ಹಚ್ಕೊಳ್ಳೋರು. ಅಂತವ್ರಿಗೆ ಈಗ ನೋಡವ ಮುತ್ತತ್ತಿ ಅಂತ ಹೇಳ್ನಿಲ್ವ ನಿಂಗೆ, ಅಲ್ಲಿ ದಿನಾ ಬತ್ತಾರಂತೆ ಎಲ್ಲಾ ಕಡೆಯಿಂದ ಜನ. ಹೆಜ್ಜೆಜ್ಗೂ ಹಾಕವ್ರೆ ಸುಳಿಯದೆ ನೀರ್ಗಿಳಿಬೇಡಿ ಅಂತ, ನೀರ್ಗಿಳಿತಾರಂತೆ, ಕಾವೇರಿ ಪಾಲ್ ಆಗೋಯ್ತಾರ. ಖುಷಿನಲ್ಲಿ ಅವ್ರೇನೋ ಹೊಂಟೋಯ್ತಾರೆ ಪಾಪ, ಅವ್ರ ನೆಚ್ಕೊಂಡಿರೋ ಬ್ಯಾರೆಯವ್ರನ್ನ ಹೇಳಪ್ಪ. ಹೌದಲ್ವಪ್ಪ? ಹಿಂಗೆ ಯವ್ವನಕ್ ಬತ್ತಾರ ಐಕಮ್ಮಕ್ಕ ನೀರ್ ಪಾಲ್ ಆಗ್ಬಿಟ್ರೆ ಅವ್ರ ನೆಚ್ಕೊಂಡಿರೋ ಸಂಸಾರ ಬೀದಿ ಪಾಲ್ ಆಗೋದಿಲ್ವಪ್ಪ? ಅವ್ರ ಹೆಂಗಪ್ಪ ಅದನ್ನೆಲ್ಲ ಅಲ್ಲಪ್ಪ, ಅವ್ನ್ ಉಳ್ಸಕ್ಕೆ ಅಂತ ಅದೇನೋ ಹೇಳ್ತಿದ್ನಲ್ಲ ಸಿದ್ದಣ್ಣ, ಪೇಪಲ್ನಾಗ ಬಂದಿತ್ತು ಅಂತ. ಬಿದ್ದ ತಕ್ಷಣ ಏನಾಯ್ತದೆ, ಮನೆಯವ್ರ ದೊಡ್ಡವ್ರು ಅವ್ರು ಮುಳುಗ್ತವ್ರು, ಏನೋ ಹೆಂಗೋ ಉಳಿಸ್ಬೇಕು ಅಂತ ಹೋಗ್ತವ್ರಿ, ಅವ್ರು ನೀರ್ಪಾಲಂತೆ. ಹಿಂಗೆ 3-4 ಜನ ನೀರ್ಪಾಲಾಗೋಯ್ದ್ರು ಅಂತ ಬಂತೆಲ್ಲ ಪೇಪರ್ನಾಗೆ. ಕಣ್ಣೆದ್ರಿಗೆ ಮಗ ನೀರಲ್ಲಿ ಮುಳಿಕತ ಅದೇ ಅಂದ್ರೆ, ತಾಯಿ ಈಜ್ ಬರ್ನಿಲ್ಲ ಅಂದ್ರೂ ನೀರ್ ಆ ಕ್ಷಣದಲ್ಲಿ ಮಗ ಉಳಿಸ್ಬೇಕು ಅನ್ನೋದು ಅಷ್ಟೇ. ನಂಗೆ ಈಜ್ ಬರುತ್ತೋ ಇಲ್ವೋ ಅನ್ನೋದು ಯೋಚನೆ ನೋಡಕ್ಕಿಲ್ಲ. ನೀರಿಗ್ ಬಿದ್ದಿರೋರು ಎಷ್ಟು ಭಾರವಾಗಿರ್ತಾರಂತೆ ಅಂದ್ರೆ ಎಳ್ಕ ಬರೋದ್ ಬಾರಿ ಕಷ್ಟವಂತ ಕಣ್ಣಣ್ಣ. ಒಳ್ಳೆ ಚೆನ್ನಾಗಿ ಈಜ್ ಬರೋರೇನೆ ಎದ್ರಕಂತಾರಂತೆ, ನೀರೊಳಗಡೆ ಮುಳ್ದಿರೋರ್ನ ವಾಪಸ್ ಅವ್ರನ್ನು ಯಾಕಾಗ್ಬಿಡ್ತಾವ್ರಿ, ಎಳ್ಕೊಂಡ್ಬಿಡ್ತದೆ ಅಂತ. ಹಂಗಾಗಿ ಬಹಳ ಕಷ್ಟಕಪ್ಪ. ನೋಡಕ್ಕೆ ಬಹಳ ಸೊಗಸಾಗಿರ್ತೈತೆ ನದಿ, ಆಹಾ ಏನ್ ಚಂದಾಗೈತೆ ಅಂತ. ಅಲ್ಲಕಪ್ಪ, ನೀರು ಮತ್ತೆ ಬೆಂಕಿ ಜೊತೆ ಸರ್ಸಾಡಕ್ ಆದದ. ಸರಿಯಾಗಿ ಹೇಳ್ದೆ ಬಿಡು. ನೀನು ಬಾಳ್ತೀಯ ಬಿಡು. ನೋಡಪ್ಪ ಹನುಮಕ್ಕನ ಆಶೀರ್ವಾದ. ಯಾಕೆ ಹೇಳ್ತಾವಳ ಗೊತ್ತಾ, ಮುತ್ತತ್ತಿ ತನಕ ಬಸ್ ಸ್ಟ್ಯಾಂಡ್ ನೀನೆ ಹಾಕೊಳ್ಳಿ ಅಂತ. ಹಾಕೊಂಡ್ಬಿಡಮ್ಮ ಬಿಡು. ಹಂಗಲ್ಲಪ್ಪ, ಅಷ್ಟು ಜ್ಞಾನ ಮಡಿಕೊಂಡಿರ್ಬೇಕು ನಿಮ್ಮಂತ ಯುವಕರುಗಳು ಅಲ್ವಾ? ನಂಗ್ ಗೊತ್ತಾಯ್ತು ಬಿಡು. ಹೆಂಗೆ ನಮ್ಮ ಇವನ್ ಹೊಗಳ್ಬಿಟ್ರೆ ಅವನು ಮಧ್ಯದಲ್ಲಿ ಒಳ್ಳೆ ಚೆನ್ನಾಗಿ ಊಟನು ಕೊಡಿಸ್ಗಿಡಿಸ್ಬಿಡ್ತಾನೆ ಅಂತ ಪ್ಲಾನ್ ಹಾಕೊಂಡಿದ್ದ. ನೀನು ಹಂಗಲ್ಲಪ್ಪ ಜಯಣ್ಣ, ಅದ್ ಎಷ್ಟ್ ದಿನ ಊಟ ಹಾಕಿಲ್ಲ ಹನುಮಕ್ಕ ನಮ್ಗೆ, ಒಂದ್ ದಿನ ಕುಡಿಸ್ಬಿಡ ಬಿಡು. ಹೇಳನ್ಮಕ್ಕ ಅದೇನೋ ಹೇಳ್ತಿದ್ದಕ್ಕನ.
ಅದೇನೋ ಹೇಳ್ತಿದ್ಯಲ್ಲ. ಅಲ್ಲಪ್ಪ, ಹಿಂಗ್ ಹೋಗೋರು ಒಸಿ ತಾಯಿ ತಂದುಗಳು ಸ್ನೇಹಿತರು ಎಲ್ಲ ಹೋಗೋರು, ಅವ್ರಿಗೆ ಒಸಿ ದೊಡ್ಡವ್ರ ಜೊತೆಗೆ ಹೋಗಿ ನಿಗಾ ಮಾಡಿಕಬೇಕಲ್ವಾ ಹೇಳು. ಹಿಂಗೆಲ್ಲ ಆಗ್ಬೇಡ್ದು ಹನ್ಮಕ್ಕ. ಈ ಉಚ್ಕೆ ಅದ್ರದ್ ಯಾವಾಗ ಅಂತಂದ್ರೆ ಅವವೇ ಹೋಯ್ತವಲ್ಲ, ಹಂಗ 4-5 ಜನ ಏನೋ ಸಾಧನೆ ಮಾಡ್ಬಿಟ್ಟಿದೀವಿ, ಒಳ್ಳೆ ಮಾರ್ಕ್ಸ್ ಬಂದ್ಬಿಟ್ಟದೆ ಅಂತ ಹೋಗೋದು, ಎಲ್ಲೋ ಕಂಡ್ ಕಡೆ ಅದು ಒಂದೇ ಅಲ್ಲ, ನೀರ್ಗೆ ಬೀಳುದು ಒಂದೇ ಅಲ್ಲ, ಈ 2 ಚಕ್ರದ ಗಾಡಿ ತಕೊಬಿಟ್ಟು ಬರೋ ಅಂತ ಓಡಿಸ್ಕೊ ಎಲ್ಲೋ ಆ ಕಡೆ ಕಾಣ್ದು ಈ ಕಡೆ ಕಾಣ್ದು ಎಲ್ಲಿಂದೋ ಬಂದು ಒಂದ್ ಗುದ್ದು ಬಿಟ್ರೆ ತಲೆಗೆ ಅದೇನೋ ಹಾಕಬೇಕಲ್ಲ ಹೆಲ್ಮೆಟ್, ಅದು ಹಾಕೊಂಡಿರೋದಿಲ್ಲ, ಹೋಗಿ ತಲೆ ಎಲ್ಗೋ ಜಜ್ಗತ್ತದೆ, ಡಬಾರ್ ಅಂತ ತಲೆ ಹೊಡ್ಕೊಂಡ್ ಪ್ರಾಣ ಹೊಂಟೈತೆ. ಅಯ್ಯೋ, ಒಬ್ರಿಂದ ಒಬ್ರು 2-3 ಜನ ಕುಂತಿರ್ತವ್ರು ಬೇರೆ, ಎಲ್ಲಾರು ಹೋಗಕ್ಕೆ ಜವಾಬ್ದಾರಿ ಇಲ್ದೇದ್ ವಯಸ್ಸು ಅವೆಲ್ಲ ಇನ್ನೇನ್ ಮಾಡ್ದವು, 3 ಕುಂತ್ಕತವೆ 4 ಕುಂತ್ಕತವೆ. ಅಲ್ಲಪ್ಪ, ಈ ಸಮುದ್ರದಾಗೆ ಅಲ್ಲಿ ಕೂಡ ಹಂಗೆ ಅಲೆ ಹೆಂಗ್ ಬತ್ತಿರ್ತದಲ್ಲ, ಅಲ್ಲಿ ಕೂಡ ಸ್ನಾನವ ಮಾಡವ ಅಂತ ಹೆಂಗೆ ಹೇಳ್ತವ್ರೆ. ಅಲ್ಲಿ ಹೋಗೋದು, ಹೋಗಿ ಹಂಗೆ ಹೋಗ್ಬಿಟ್ರಪ್ಪ. ನಾನೊಂದಪ್ಪ ಹೋಗಿದ್ದ ನನ್ ಕಣ್ಣೆದುರ್ಗೆ, ಹಂಗೆ ಸಮುದ್ರ ಹಿಂದ್ಕೆ ತಕೊಂಡೆ ಹೋಗ್ಬಿಡ್ತು ಬಿಡು. ಯಾಕಷ್ಟು ಮುಂದ್ಕೋಗಿ ಅಲ್ಲೆಲ್ಲ ಹೇಳು. ನಮ್ಮ ಹನುಮಕ್ ನಂಗ್ ದಂಡ್ಯಾಗೆ ಕುಂತ್ಕೊಂಡು ಬರ್ಲಿ ಸಮುದ್ರವೇ ನಂಗ್ ಕಾಲ್ ತಕ್ಕೇನ್ ಕುಂತಿರ್ಬೇಕಷ್ಟೇ. ಇಲ್ಲಪ್ಪ, ದೂರದಾಗೆ ನೋಡಿ ಖುಷಿ ಪಡ್ಬೇಕಪ್ಪ. ಆಯ್ಕಟ್ಟನ್ ಜಾಗ ನೋಡ್ಕೊಂಡ್ ಅಲ್ಲೆಲ್ಲ ತೋರ್ಸ್ಕೋಬೇಕು ಅಲ್ವಾ? ಅಲ್ಲ, ಹೇಳಿದ್ದು ಹೇಳ್ತೇವ ಬಿಡ. ಸಮುದ್ರ ನೋಡಿ ಹನುಮಕ್ಕ ನೀನು? ನೋಡಿಲ್ದೆ ಏನು, ಇಷ್ಟ ವಯಸ್ಸಾಗೈತೆ, ನೀನ್ ನೋಡಿಲ್ಲ? ನಾನು ನೋಡ್ಕೊ ಬಂದೇನ್ ಬಿಡು, ಮಂಗ್ಳೂರ್ ಸಿಕ್ಕವಿಲ್ವಾ? ಸಮುದ್ರದ ಆಚೆಗೂ ಹೋಗ್ ಬಂದ್ಬಿಟ್ಟವಳ ಅಮ್ಮಕ್ಕ. ಏನ್ ಅನ್ಕೊಂಡಿದ್ದ? ನೋಡ್ದ ಎಲ್ಲ ದೇಶ ತಿರುಗು ಕೋಸ ಓದಕ್ಕಂತೂ ಆಗ್ನಿಲ್ಲ, ದೇಶನಾರು ಸಾಧ್ಯ ಆದಷ್ಟು ತಿರ್ಕೊಂಬರಮ್ಮ ಅಂತ. ಏನ್ ಹೇಳ್ತೀಯ? ಸರಿ ಅನ್ಮಕ್ಕ, ಅಂದ್ರೆ ಪಕ್ಕ ನೀನ್ ಏನ್ ಎದುರಿಸಿದ್ರು ಹನ್ಮಕ್ಕ ಬಂದೇ ಬಿಡ್ತಾಳೆ ಮುತ್ತತ್ತಿಗೆ ಅಂತ ಆಯ್ತು. ಅಲ್ಲಿ ಏನೇನೈತೆ ಮುತ್ತತ್ತಿನಾಗ, ಏನೇನೈತೆ ಹೊಸಿ ಹೇಳು. ಕಾವೇರಿ ನದಿ ಇಲ್ವಾ, ಬೋಸ್ ಅಂದಾಗ ಹರಿತೈತಲ್ಲಿ, ಬಲೆ ಖುಷಿಯಾಗಿ ಬರೀ ಅದು ಒಂದೇ ಜಾಗಕ್ಕೆ ಹೋಗೋದು, ಹೋಗ್ತಾ ಏನೇನ್ ಸಿಗ್ತದೋ ಎಲ್ಲ ನೋಡ್ಕೊಂಡು ಆಮೇಲೆ ಆ ಕಡೆಯಿಂದ ವಾಪೀಸ್ ಬರೋದು. ಏನೋ ಬಸ್ ಚಾರ್ಜ್ ಹಾಕತಾನಂತೀವ್. ಹೌದಾ, ಸರಿ, ಹಂಗೆ ಆಗ್ಲಿ. ತಿಂಡಿ ಚಾರ್ಜ್ ಎಲ್ಲ ನಿಂದು, ಕರ್ಕ ಬರೋದ್ ನಂದ. ತಿಂಡಿ ಬುಟ್ಟಿ ಎಲ್ಲ ಒತ್ಕೊ ಬರೋದು ನಿನ್ ಕೆಲ್ಸ. ನಾನ್ ಒಂದ್ ಬ್ಯಾಗ್ ಕೂಡ ಇಟ್ಕೊಳಕ್ ನಂಗ್ ಕೈಲಿ ಹಾಕಿಲ್ಲ. ಬಿಡು ಹನ್ಮಕ್ಕ, ಸೈಜು ಮಗ ಅವನೇ. ಗಾಡಿ ಕಟ್ಸ್ಕೊಂಡ್ ಹೋಗೋದ ಹೆಂಗೆ? ಗಾಡಿ ಕಟ್ಟಿದ್ರೆ 300 ಹೋಗ್ಬೇಕಾಯ್ತತೆ, ಬೇಡ ಹೊರ ಬೋಸ್ ಬಿಟ್ಟವ್ರೆ. ಈಗ ಒಟ್ಟ ಸಿತ ಅದ ಏನಾರು ನೋಡ್ ಮತ್ ನಿಗಾವ. ಇವತ್ತು ಸ್ಪೆಷಲ್ ಆಗಿ ನೀವು ಬತ್ತೀರಾ ಅನ್ಬಿಟ್ಟು ಹೊಸಿ ಮಸಾಲ ದೋಸೆಯ ಮಾಡಿ ಬೇಕಾ ಹೆಂಗೆ? ಖಾರ ಚಟ್ನಿನ ಹಾಕಿದ್ರೆ ಬೇಕು ಒಳಗಡೆ, ಆಲೂಗಡ್ಡೆ ಪಲ್ಯವ ಮಾಡಿವ್ನಿ. ಹುಸಿ ತಣ್ಣಗೆ ತಕೊಳ್ಳಿ, ನೀನು ಹಸಿ ಎಲ್ಲ ಅಡಿಕೆ ತೊಳ್ದು